ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಮ್ಮ ಶುಭಾಷಿತಗಳು ಬಹಳಷ್ಟು ಅರ್ಥಗರ್ಭಿತವಾದಂಥ ಶುಭಾಷಿತಗಳು. ನಮ್ಮ ಹಿರಿಯರು ನಮ್ಮ ಜೀವನಕ್ಕೆ ಅನುಕೂಲ ಆಗಲಿ, ನಮ್ಮ ಜೀವನ ದಿನನಿತ್ಯ ನಡೆಸ್ತಕ್ಕಂಥದಕ್ಕೆ ನಮಗೆ ಬಹಳಷ್ಟು ಅನುಕೂಲ ಆಗಲಿ, ಅದರ ಸಂದೇಶಗಳು ತಿಳಿಯಲಿ ಅಂಥೇಳಿ ಸಣ್ಣ ಸಣ್ಣವೇ ಮಾಡಿ ಹೋಗಿದ್ದಾರೆ. ಅದರ ಹಿಂದೆ ಭಯಂಕರ ಅರ್ಥಗರ್ಭಿತವಾದಂಥದ್ದಿದೆ. ಒಂದು ಶುಭಾಷಿತ ಬರ್ತದೆ, ಯದ್ಧಾತ್ರ ನಿಜ ಫಾಲ ಪಟ್ಟ ಲಿಖಿತಂ ಮೇರೋಚ ನಾತೋದಿಕಂ ಧನಂ ತದ್ಧೀರೋ ಭವ ವಿತ್ಸು ವತ್ಸು ಕೃಪಣಂ. ಇದು ಪೂರ್ಣ ನನಗೆ ಧ್ಯಾಸಿಲ್ಲ. ಈ ಟೋಟಲ್ ಇದ್ರದ್ದು ಸಾರಾಂಶ ಇಷ್ಟೇ. ಬ್ರಹ್ಮ ಧಾತ್ರ, ನಿನಗೆ ಬ್ರಹ್ಮಲಿಖಿತ ಏನು ಬರೆದಿದ್ದಾರೆ ನಿನ್ನ ಹಣೆಯಲ್ಲಿ ಅಷ್ಟು ಮಾತ್ರ ನಿನಗೆ ಸಿಗ್ತದೆ, ಅದಕ್ಕಿಂತ ಹೆಚ್ಚು ನಿನಗೆ ಸಿಗೋದಿಲ್ಲ. ಅದಕ್ಕೆ ಆ ಶುಭಾಷಿತಗಾರ ಒಂದು ಕಥೆ ಉದಾಹರಣೆ ಹೇಳ್ತಾನೆ. ಒಂದು ದೊಡ್ಡ ಸಮುದ್ರ, ಆ ಸಮುದ್ರದಲ್ಲಿ ಭಯಂಕರ ನೀರದ, ಸಮುದ್ರ ನೀರು ಜಾಸ್ತಿ ಇರ್ತದೆ. ನೀವು ನಿಮ್ಮ ಮಿತ್ರ ಇಬ್ಬರು ಆ ಸಮುದ್ರದ ನೀರು ತರಲಿಕ್ಕೆ ಹೋಗ್ತೀರಿ. ನಿಮ್ಮ ಮಿತ್ರ ಒಂದು ಕೊಡ ತಗೊಳ್ತಾನ, ನೀವು ಒಂದು ತಂಬಿಗೆ ತಗೊಳ್ತೀರಿ. ಇಬ್ಬರು ಹೋಗಿ ಸಮುದ್ರದಲ್ಲಿ ನೀರು ತುಂಬಿಕೊಂಡು ಬರ್ತೀರಿ. ಬಂದ ಮೇಲೆ ತಂಬಿಗೆ ನೀರಿದ್ದವ ಏನು ಆಲೋಚನೆ ಮಾಡ್ತಾನ, ಅರೆ ನನಗೆ ಒಂದೇ ತಂಬಿಗೆ ನೀರು ಬಂತು, ಇತ್ತಿಗೆ 10 ತಂಬಿಗೆ ಬಂದವ. ಇಬ್ಬರು ಸಮುದ್ರಕ್ಕೆ ಹೋಗಿವಿ, ಸಮುದ್ರದಲ್ಲಿ ನೀರು ಎಷ್ಟು ಬೇಕಷ್ಟು ಅದ, ನನಗೆ ಯಾಕೆ ಒಂದು ತಂಬಿಗೆ, ಇವನಿಗೆ ಯಾಕೆ 10 ತಂಬಿಗೆ ಬಂತು? ಅಂದ್ರೆ ನಿನ್ನ ಪಾತ್ರ ಸಣ್ಣದದ, ನಿನ್ನ ಪಾತ್ರ ಒಂದೇ ತಂಬಿಗಿತ್ತು, ನಿನ್ನ ಹಣೆ ಬರೋದಲ್ಲಿ ಅಷ್ಟೇ ಅದ, ನಿನಗೆ ಅಷ್ಟೇ ಸಿಕ್ಕದ. ಅವನ ಹಣೆ ಬರೋದಲ್ಲಿ ಜಾಸ್ತಿ ಅದ, 10 ತಂಬಿಗೆ ಸಿಕ್ಕದ. ಕೊಡ ಅದ, ಅವನ ಪಾತ್ರ ಕೊಡ ಅದ, ಅವನಲ್ಲಿ ಸಾಧನ, ಅವ ಕೊಡದಲ್ಲಿ ತಂದ ಕಾರಣ ಅವನಿಗೆ 10 ತಂಬಿಗೆ ಬಂತು. ನೀನು ಸಣ್ಣ ಪಾತ್ರ ನಿನ್ನ ಪ್ರಾರಬ್ಧದಲ್ಲಿತ್ತು, ಭಗವಂತ ನೀನು ಕೊಟ್ಟಿದ್ದ, ಅದರ ತುಂಬ ತಂದಿದ್ದು, ಒಂದೇ ತಂಬಿಗೆ ಬಂತು. ಕಾರಣ ನಮ್ಮ ಪಾತ್ರದಲ್ಲಿ ಏನು ಸಿಗ್ತದ ಅದಕ್ಕೆ ತೃಪ್ತಿಯಾಗಿರಬೇಕು. ಯಾರಿಗೋ ಎಷ್ಟೋ ಸಿಕ್ತು, ನಾವು ಅವರು ಒಂದೇ ಕಡೆ ಓದಿವ್ರಿ, ನಾವು ದೊಡ್ಡವರಾಗಿದ್ದ, ಇವತ್ತೇನು ದೊಡ್ಡ ಕಲೆಕ್ಟರ್ ಆಗ್ಯಾನ, ದೊಡ್ಡದಾಗ್ಯಾನ, ಅದಾಗ್ಯಾನ, ಇದಾಗ್ಯಾನ, ಶ್ರೀಮಂತ ಆಗ್ಯಾನ, ಏನೇನೋ ಕಲ್ಪನೆಗಳು ಮಾಡ್ತಿರ್ತಾರೆ. ಅದು ಎಲ್ಲ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ನಮ್ಗೇನು ಸಿಗಬೇಕು ಅಷ್ಟೇ ಸಿಗ್ತದೆ. ಅದಕ್ಕೆ ನಾವು ಯಾವುದಕ್ಕೂ ಆಸೆ ಅಪೇಕ್ಷೆ ಮಾಡಲಾರ್ದಂಗೆ ಏನಿದೆ ಅದರಲ್ಲಿ ತೃಪ್ತಿಯಾಗಿರಬೇಕು ಅಂಥೇಳಿ ನಮ್ಮ ಹಿರಿಯರು ನಮಗೆ ಹೇಳ್ತಿರ್ತಾರೆ. ಒಮ್ಮೆ ಇಬ್ಬರು ಸಾಧುಗಳು ಅವರು ಯಾತ್ರೆಗೆ ಹೋಗಿರ್ತಾರೆ, ಎಲ್ಲ ಕಡೆ ತಿರುಗಾಡ್ಕೋತ ಕೊನೆ ಮುಗಿಸ್ಕೊಂಡು ನಮ್ಮ ಮಳೆಗಾಲ ಬಂತು. ಒಂದು ಕಡೆ ಇರೋಣ, 4 ತಿಂಗಳ ಚಾತುರ್ಮಾಸ, ನಮ್ಮ ಗುಡಿಸಲದ ಹೆಂಗಿದ್ರನ ಹೋಗಿ ಅಲ್ಲೇ ನಾವು ಇರೋಣ. ಬರ್ತಾರೆ ಪಾಪ ಊರಿಗೆ ಬಂದು ಆ ಗುಡಿಸಲು ಬಲ್ಲಿ ಬರ್ತಾರ. ಆ ಗುಡಿಸಲಿಂದ ಅರ್ಧ ಛತ್ತು ಹೆಗರಿ ಕಿತ್ಕೊಂಡು ಗಾಳಿಗೆ ಹೋಗಿ ಎಲ್ಲೋ ದೂರ ಬಿದ್ದು ಬಿಟ್ಟಿರ್ತದೆ. ಮೊದಲನೇ ಸಾಧು ಬೇಜಾರು ಮಾಡ್ಕೋತಾರೆ, ಏನಪ್ಪ ದೇವ್ರೇ, ಎಲ್ಲ ದುರ್ಮಾರ್ಗ ಇಷ್ಟು ಜನರಿದ್ರೆ ಅವ್ರಿಗೆ ಏನೂ ಆಗೋದಿಲ್ಲ, ನಾವು ಸಾಧುಗಳು ಏನೋ ತಿರುಗಿ ಮಾಡೋದು ಗುಡಿಸಲು ಹಾಯ್ಕೊಂಡು ಹೋಗಿವಿ, ಏನಿದು ಗಾಳಿ ತೂಫಾನ್ ಬಂದ್ರೆ ನಮ್ದು ಅರ್ಧ ಛತ್ತು ಕಿತ್ಕೊಂಡು ಹೋಗಿಬಿಟ್ಟದ, ಅರ್ಧ ಛತ್ತೇ ಉಳ್ದದ. ನಾವು ದೇವ್ರು ಅಂದಿದ್ದೇ ತಪ್ಪಾಗ್ಯದ ಕಾಣಿಸ್ತದ. ದೇವ್ರು ನಮ್ಮಂಥವ್ರಿಗೆ ಕಷ್ಟ ಕೊಡ್ತಾನ, ದೇವ್ರು ನಮ್ಮಂಥವ್ರಿಗೆ ತ್ರಾಸ ಕೊಡ್ತಾನ. ಬೇರೆಯವ್ರಿಗೆ ಏನೂ ಆಗಿಲ್ಲ, ಮಕ್ಕಳು ಆರಾಮ್ಸಿರಿ ಯಾರ, ನಮ್ದು ಇದ್ದಿದ್ದು ಏನೋ ಊರು ಹೊರಗೆ ಒಂದು ಗುಡಿಸಲು ಹಾಯ್ಕೊಂಡಿವಿ, ಅದ್ರ ಸಹಿತ ಅರ್ಧ ಕಿತ್ಕೊಂಡು ಹೋಗ್ಬೇಕಂದ್ರೆ ಏನು ನಮ್ಮ ಪ್ರಾರಬ್ಧ, ದೇವ್ರ ಹಾನ ಇಲ್ಲ ನನಗೆ ಒಮ್ಮೊಮ್ಮೆ ಹಂಗೆ ಅನ್ನಿಸ್ತದೆ ಅಂಥೇಳಿ ಆ ಒಬ್ಬ ಸಾಧು ಆಲೋಚನೆ ಮಾಡ್ತಾನೆ. ಇನ್ನೊಬ್ಬ ಸಾಧು ಅಂತಾನ, ಆಲೋಚನೆ ಮಾಡಬೇಡ, ಅರ್ಧನೇ ಛತ್ತು ಹೋಗ್ಯದ, ದೇವ್ರು ಇದ್ದಾನಂತ ಅರ್ಧ ಛತ್ತು ಉಳಿದದ. ಆ ತೂಫಾನ್ ಗಾಳಿ ಎಷ್ಟಿರ್ಬೋದು, ಛತ್ತು ಕಿತ್ಕೊಂಡೋದ್ರೆ ನಮ್ಗೆ ಗುಡಿಸಲೇ ಹೋಗ್ಬೇಕು, ದೇವ್ರು ನಿಂತು ಹಿಡಿದಿರ್ಬೇಕು. ಅರ್ಧ ಛತ್ತು ಬಾ ಹೋಗೋಣ, ಏನು ಮಾಡೋದಿಲ್ಲ, ಸ್ವಚ್ಛ ಮಾಡಮ್ಮ ಅಂತೇಳಿ ಸ್ವಚ್ಛ ಮಾಡಿ ರಾತ್ರಿ ಮಲ್ಕೋತಾರೆ. ರಾತ್ರಿ ಮಳೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ, ಸಣ್ಣ ಜಿನಿ. ಅವಾಗಂತ ನೋಡಿ ನಾ ಹೇಳಿಲ್ಲ ಮಳೆ ಬರ್ಲಿಕ್ಕೆ ಪ್ರಾರಂಭ ಆಯಿತು ಅಂತ. ಉತ್ಸಾಹ ಮಳಿದು ನೋಡ್ಲಿಕ್ಕತ್ತೀವಿ ನಾವು. ನಮ್ಮ ಮನ್ಯಾಗ ಕೂತು ಆಕಾಶದಾಗ ನಕ್ಷತ್ರ ಕಾಣಿಸ್ಲಿಕ್ಕತ್ತಾವ, ಮಳಿ ಬರೋದು ಕಾಣಿಸ್ಲಿಕ್ಕತ್ತದ, ಗಾಳಿ ಬರೋದು ಕಾಣಿಸ್ಲಿಕ್ಕತ್ತದ. ಇಷ್ಟೆಲ್ಲ ಸುಂದರವಾದಂಥ ನಮ್ಮ ಗುಡಿಸಲದ. ಈ ಗುಡಿಸಲ್ದಾಗ ಎಷ್ಟು ಅನುಕೂಲ ಅದ ನಮ್ಗೆ, ನಾವು ಮಲ್ಕೊಲಿಕ್ಕೆ ಜಾಗ ಅದ, ಆ ಮಳೆ ಬಿದ್ದಿದ್ದ ನೀರು ನಮಗೆ ಕಾಣಿಸ್ಲಿಕ್ಕತ್ತದ, ಆಕಾಶದಾಗ ಚಂದ್ರ ಕಾಣಿಸ್ಲಿಕ್ಕತ್ತಾನ, ನಕ್ಷತ್ರ ಕಾಣಿಸ್ಲಿಕ್ಕತ್ತಾನ. ಇಷ್ಟು ಆನಂದ ಅದಂತ ನಮಗೆ ಗುರ್ತಿದ್ದಿಲ್ಲ. ಇಲ್ಲಾಂದ್ರೆ ನಾ ಕಟ್ಟಕಲ್ಗೆ ಅರ್ಧ ಗುಡಿಸಲು ಬಿಟ್ಟೆ ಕಟ್ತಿದ್ದೆ, ಅರ್ಧನೇ ಛತ್ತಾಗ್ತಿದ್ದೆ, ಸುಮ್ಮನೆ ಪೂರ ಛತ್ತಾಗಿಬಿಟ್ಟೆ. ಆ ಭಗವಂತಗೆ ಎಷ್ಟು ನಮ್ಮ ಮೇಲೆ ಕನಿಕರ ಇರ್ಬೋದು. ಅರ್ಧ ಛತ್ತು ಮಾತ್ರ ಕೇಳಿದು ಅರ್ಧ ಛತ್ತು ಮಾತ್ರ ಇಟ್ಟಿದ್ದಾನ, ನೋಡಿ ಎಷ್ಟು ಆನಂದದ, ಸಂತೋಷ ಪಡು ಅಂತ ಹೇಳ್ತಾನೆ. ಒಂದೇ ಸಮಸ್ಯೆ, ಒಂದೇ ವಿಷಯ, ಇಬ್ಬರು ಆಲೋಚನೆ ನೋಡ್ರಿ ಹೇಗದ. ಇವತ್ತು ದೇವ್ರನ್ನ ನಿಂದ ಮಾಡ್ತಾನ, ದೇವ್ರಲ್ಲಿಂದ ನಮ್ಗೆ ಹಿಂಗೆಲ್ಲ ಆಯಿತು, ತಪ್ಪಾಯಿತು, ಇಷ್ಟೆಲ್ಲ ಪರೇಶಾನ ಆದೆವು ನಾವಂತ ಆತ ಅಂತಾನ ಇಲ್ಲ, ಭಾಳ ಆನಂದದ. ಅರ್ಧ ಛತ್ನಾಗ ನಮ್ಗೆ ನಕ್ಷತ್ರ ಕಾಣಿಸ್ಲಿಕ್ಕತ್ತವ, ಚಂದ್ರ ಕಾಣಿಸ್ಲಿಕ್ಕತ್ತವ, ಹನಿಗಳು ಬೀಳೋದು ಕಾಣಿಸ್ಲಿಕ್ಕತ್ತದ, ಎಷ್ಟು ಆನಂದ ಅದ. ಅರ್ಧ ನಮಗೆ ಬೆಚ್ಚಗೆ ಮಲ್ಕೊಲಿಕ್ಕೆ ಜಾಗ ಅದ, ಅರ್ಧ ಯಾಕೆ ಚಿಂತೆ ಮಾಡ್ತಿದ್ದೆ ಅಂತ ಹೇಳ್ತಾನೆ.
ಹಾಗೆಯೇ ಸುಖ ದುಃಖ ಮನುಷ್ಯ ಕಷ್ಟ ಜಯ ಅಪಜಯ ಈ ಅನೇಕ ಸಮಸ್ಯೆ ಜೀವನದಲ್ಲಿ ಬರ್ತಾ ಇರ್ತಾವೆ. ಬಂದಾಗ ಅಧೈರ್ಯ ಆಗೋದು, ಅಯ್ಯೋ ಹಿಂಗಾಯ್ತು ದೇವ್ರೆ ನನಗೇನಾಯ್ತು ಅಂಥೇಳಿ ಕೇಳಬಾರ್ದು. ಒಬ್ಬ ಹುಡುಗಗ ಕೇಳ್ತಾರ, ಈ ಜಗತ್ತಿನಲ್ಲಿ ರಾತ್ರಿ ಹೆಚ್ಚ ಹಗಲು ಹೆಚ್ಚ? ಒಬ್ಬ ಹೇಳ್ತಾನ, ಇಲ್ಲ ರೀ ಕತ್ತಲಿನೇ ಜಾಸ್ತಿ, ಹಗಲು ಕಮ್ಮಿ. ನಿನ್ನೆ ರಾತ್ರಿ ಇತ್ತು, ಇವತ್ತು ಹಗಲದ, ಮತ್ತೀಗ ರಾತ್ರಿ ಬರ್ತದೆ. ಎರಡು ಕತ್ತಲೆಗಳ ಮಧ್ಯೆ ಒಂದೇ ಹಗಲದ. ರಾತ್ರಿ ಜಾಸ್ತಿ ಅದ ರೀ, ಕತ್ತಲೆ ಜಾಸ್ತಿ ಅದ, ದುಃಖನೇ ಜಾಸ್ತಿ ಅದ ಜಗತ್ತಿನಲ್ಲಿ. ಇನ್ನೊಬ್ಬ ಹುಡುಗ ಹೇಳ್ತಾನೆ, ಇಲ್ಲ ಸರ್ ಈಗ ಹಗಲದ, ರಾತ್ರಿ ಬರ್ತದೆ, ಮತ್ತೆ ನಾಳೆಗೆ ಹಗಲು ಬರ್ತದೆ. ಎರಡು ಹಗಲುಗಳ ಮಧ್ಯೆ ಒಂದು ರಾತ್ರಿ ಅದ. ರಾತ್ರಿ ಕಮ್ಮಿ ಅದ, ಹಗಲುಗಳು ಜಾಸ್ತಿ ಅದ. ನೋಡ್ರಿ ಈಗ ನಾವು ಹಗಲಲ್ಲಿ ಇದ್ದೀವಿ, ಈಗ ರಾತ್ರಿ ಬರ್ತದೆ, ನಾಳೆ ಬೆಳಗಾದ್ರೆ ಮತ್ತೆ ಬೆಳಗಾಗಿಬಿಡ್ತದೆ. ಅಂದರೆ ಎರಡು ಹಗಲುಗಳ ಮಧ್ಯೆ ಒಂದು ರಾತ್ರಿ ಉಳ್ಕೊಂಡದ ಅಂಥೇಳಿ. ಎಲ್ಲ ಕರೆಕ್ಟೇ, ಅದನ್ನು ಕರೆಕ್ಟೇ, ಅದ್ರ ಆಲೋಚನೆ ಮಾಡ್ತಕ್ಕಂಥ ವಿಧಾನ. ಒಂದು ಗ್ಲಾಸ್ನಲ್ಲಿ ಅರ್ಧ ನೀರದ ಅರ್ಧ ಖಾಲಿ ಅದ. ಆತ ಹೇಳ್ತಾನ, ಖಾಲಿ ಅದ ರೀ, ಅರ್ಧನೇ ನೀರವ ಅಂತ ಹೇಳ್ತಾನೆ. ಇನ್ನೊಬ್ಬಂತ, ಇಲ್ಲಪ್ಪ ಅರ್ಧ ನೀರವ, ಖಾಲಿ ಇದ್ದಿದ್ದು ಬಿಟ್ಟು ನೀರವಲ್ಲ ಅರ್ಧ ಕಾಣಿಸ್ತಾವಲ್ಲ, ಅದೇ ಸಾಕು ನಮಗಂತೇಳಿ. ಅಂದರೆ ನಮ್ಮ ದೃಷ್ಟಿಕೋನ, ನಾವು ಆಲೋಚನೆ ಮಾಡೋ ವಿಧಾನ, ಬಂದಂಥ ಸಮಸ್ಯೆ ಕಷ್ಟ ದುಃಖ ಇದರ ಬಗ್ಗೆ ನಾವು ಧೈರ್ಯವಾಗಿರಬೇಕು. ನಾವು ಅದನ್ನು ನಮ್ಮ ಕರ್ತವ್ಯ ಅಂಥೇಳಿ ನಾವು ಮಾಡ್ತಾ ಇರಬೇಕು. ನಮ್ಮ ತಂದೆ ತಾಯಿ ಮನೆ ಪರಿವಾರ ಎಲ್ಲರಿಗೂ ಬಂದಂಥ ಸಮಸ್ಯೆಗಳ ಬಗ್ಗೆ ನಾವು ಅಳ್ಕೋತು, ಭಗವಂತ ನಮ್ಗೆ ಹಿಂಗೆ ಮಾಡಿಬಿಟ್ಟು ಅಂಥೇಳಿ ನಾವು ಕೂಡೋದು ಬೇಡ. ನಮ್ಮ ಕರ್ತವ್ಯಪ್ಪ, ದೇವರು ನಮ್ಗೆ ಇದು ಕೆಲಸ ಕೊಟ್ಟಿದ್ದಾನೆ, ಇದು ಮಾಡಬೇಕು ಎಂಬ ಭಾವನೆಲಿಂದ ನಡೀರಿ. ನಮ್ಮ ವೇದಗಳೇ ಹೇಳ್ತಾವೆ, ಚರೈತಿ ಚರೈತಿ ಚರೈತಿ, ನಡೀರಿ ನಡೀರಿ ನಡೀರಿ, ಮುನ್ನಡೀರಿ, ಹೇಳಿ ಎದ್ದೇಳಿ. ಒಂದು ಕಡೆ ಇದು ಬರ್ತದೆ, ಗಾಡಿ ಹಿಂದಿ ಹಾಡು ಬರ್ತದೆ, ಗಾಡಿ ಕೋ ದೇಖ್ ಕೈಸಿ ಹೈ ಸೀಖ್, आगे तूफान पीछे बरसात, ऊपर गगन से बिजली, फिर भी सिग्नल हुआ के निकली. ನೋಡ್ರಿ, ಹಿಂದೆ ತೂಫಾನ್ ಮಳೆ ಇದ್ರೂ ಕೂಡ ಸಿಗ್ನಲ್ ಬಿತ್ತು, ನಡೀತು ಗಾಡಿ. ಹಂಗಿರ್ರಿ, ನೀವು ಧೈರ್ಯವಾಗಿರ್ರಿ, ನಡೀರಿ ನಡೀರಿ, ಚರೈತಿ ಚರೈತಿ. ಭಾರತ್ ಮಾತಾಗಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸ್ತೀನಿ.